ಅಂದ್ರೆ ಇದಕ್ಕೆ ಆಯೋಗದಿಂದ ಪ್ರತಿಕ್ರಿಯೆ ಏನಾದರೂ ಬಂತ ಅಂತ ನೋಡ್ತಾ ಹೋದ್ರೆ TV9ಗೆ ಚುನಾವಣಾ ಆಯೋಗ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಅಂತಂದ್ರೆ ಆಯೋಗ ನಿರಾಕರಿಸಿದೆ ಪ್ರತಿಕ್ರಿಯೆ ಕೊಡೋದಕ್ಕೆ. ಅಧಿಕೃತ ದಾಖಲೆ ನೀಡಿದ ಬಳಿಕವಷ್ಟೇ ಪ್ರತಿಕ್ರಿಯೆಗೆ ನಿರ್ಧರಿಸಿದೆ. ದಾಖಲೆಗಳನ್ನು ಕೊಡಿ, ಆ ದಾಖಲೆಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಆಯೋಗ ನಿರ್ಧಾರ ಮಾಡ್ತಾ ಇದೆ. ಎಲ್ಲ ಪರಿಶೀಲನೆ ಮಾಡಿದ ಬಳಿಕ ಈ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ TV9ಗೆ ಚುನಾವಣಾ ಆಯೋಗದ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಈಗೊಂದು PPT ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಆದ್ರೆ ಆಯೋಗ ಹಾಗೆ ರಿಯಾಕ್ಟ್ ಮಾಡೋದಕ್ಕಾಗಲ್ಲ, ಎಲ್ಲ ದಾಖಲೆಗಳನ್ನು ಪಡ್ಕೊಂಡು ನಿರ್ಧಾರ ಮಾಡೋದಾಗಿ ತಿಳಿಸಿದೆ. ಸೊ ಇದು ಬಹುಶಃ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಎತ್ತಿರುವಂತ ದೊಡ್ಡ ಪ್ರಶ್ನೆ. ಹಾಗಾಗಿ ಚುನಾವಣಾ ಆಯೋಗ ಇದು ಅವ್ರ ದಾಖಲೆ ಕೊಡ್ಲಿ ಮತ್ತೊಂದು ಅನ್ನೋದಕ್ಕಿಂತ ಇವ್ರು ಯಾರ್ಯಾರ ಹೆಸರುಗಳನ್ನ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದಾರಲ್ಲ ಅದ್ರ ಬಗ್ಗೆ ಅವ್ರು ಸ್ಪಷ್ಟನೆಯನ್ನ ಕೊಡಬೇಕಿದೆ. ಹೇಗೆ ನಾವು ಮೊನ್ನೆ ಬಿಹಾರದ ವಿಚಾರವಾಗಿ ತೇಜಸ್ವಿ ಯಾದವ್ ಇದೇ ರೀತಿಯಂತ ಆರೋಪವನ್ನ ಮಾಡಿದ್ರು, ಚುನಾವಣಾ ಆಯೋಗ ಕೂಡಲೇ ಕೌಂಟರ್ ಅನ್ನ ಕೊಡ್ತು. ಅವ್ರು ನನ್ನ ಹೆಸರೇ ಇಲ್ಲ ಅನ್ನೋದನ್ನ ಅವರು ಆ ವಿಚಾರವನ್ನ ಬಹಳ ಕ್ಲಿಯರ್ ಅಲ್ಲಿ ಒಂದು ಸಮಜಾಯಿಷಿಯನ್ನ ಕೊಡ್ತು. ಅವ್ರ ಕಡೆಯಿಂದನೇ ತಪ್ಪಾಗಿದೆ ತೇಜಸ್ವಿ ಯಾದವ್ ಕಡೆಯಿಂದ ಅನ್ನುವಂಥದ್ದು ಆ ನಂತರದಲ್ಲಿ ಪ್ರತ್ಯಾರೋಪವನ್ನು. ಈ ವಿಚಾರವಾಗಿನೂ ಕೂಡ ಈಗ ತನ್ನ ವಿಶ್ವಾಸಾರ್ಹತೆ ಉಳಿಸ್ಕೊಳ್ಳುವಂತ ಕೆಲಸವನ್ನ ಚುನಾವಣಾ ಆಯೋಗ ಮಾಡಬೇಕಿದೆ. ನಾವು ಪ್ರತಿನಿಧಿ ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಹೇಳಿ ಕೇಳಿ ಜಗತ್ತಿನ ಅತಿ ದೊಡ್ಡ ಒಂದು ಚುನಾವಣಾ ವ್ಯವಸ್ಥೆಯ ಮೇಲೆ ಇಲ್ಲಿ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತ ಆರೋಪ. ಹಾಗಾಗಿ ಇಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಚುನಾವಣಾ ಆಯೋಗ ಸಹಾಯ ಮಾಡ್ತಂತೆ, ಇದೊಂದು ಆರೋಪ ಅಂತೆ, ಅಥವಾ ಇದಕ್ಕೆ ಪುರಾವೆ ಅಂತೆ, ಅದಕ್ಕೆ ಅಂತೆ ಕಂತೆ, ಇದಕ್ಕಿದು ಸೀಮಿತ ಆಗಬಾರ್ದು. ಇದು ಒಂದು ವಿಶ್ವಾಸಾರ್ಹತೆ ಉಳಿಸ್ಕೊಳ್ಳುವಂತ ಕೆಲಸ ಕೂಡ ಆಗ್ಬೇಕಾಗಿದೆ. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಆರೋಪಗಳಿಗೆ ಚುನಾವಣಾ ಆಯೋಗದ ಕೌಂಟರ್ ಯಾವ ರೀತಿಯಾಗಿ ಇರಬೇಕಾಗುತ್ತೆ, ಅಥವಾ ಅವ್ರ ಪ್ರತಿಕ್ರಿಯೆನ ಇಡೀ ದೇಶ ಹೇಗೆ ನಿರೀಕ್ಷೆ ಮಾಡಬೇಕಾಗುತ್ತೆ. ಆಮೇಲೆ ರಾಹುಲ್ ಗಾಂಧಿ ಅವರ ಈ ಡೇಟಾ ಕಲೆಕ್ಷನ್ ಅವ್ರು ಮಾಡ್ತಾ ಇರುವಂತಹ ಆರೋಪ ಕೇವಲ ಇಂಥ ಕೆಲ ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಗುತ್ತಾ, ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಅಂತ ದೊಡ್ಡ ಹಲ್ಚಲ್ ಸೃಷ್ಟಿಸುವಂತ ಚಾನ್ಸಸ್ ಇದೆ ಪ್ರಮೋದ್? ಮಲ್ತೇಶ್, ಪಾಯಿಂಟ್ ನಂಬರ್ 1, ಈಗಾಗಲೇ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಬಗ್ಗೆ ಮಾತನಾಡಿದ್ದಾರೆ. ಈಗಾಗಲೇ ಆರೋಪವನ್ನ ಮಾಡಿದ್ದಾರೆ, ಸಹಜವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆದರೆ ಒಂದು PPT ಪ್ರೆಸೆಂಟೇಷನ್ಸ್ ಮೂಲಕ ಅದರಲ್ಲಿ ನೇರವಾಗಿ ಆರೋಪವನ್ನು ಮಾಡಿದ ಬಳಿಕ ಏಕಾಏಕಿ ಚುನಾವಣಾ ಆಯೋಗ ಕೂಡ ಪ್ರತಿಕ್ರಿಯೆ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಈಗಾಗಲೇ PPT ಪ್ರೆಸೆಂಟೇಷನ್ಸಲ್ಲಿ ನೀಡಿರುವಂಥ ದಾಖಲೆಗಳನ್ನು ನೋಡ್ತಾರೆ, ಮೇಲ್ನೋಟಕ್ಕೆ ಸಾಕಷ್ಟು ಗಂಭೀರವಾದಂಥ ಆರೋಪಗಳು ಖಂಡಿತವಾಗ್ಲೂ ಇದೆ, ಗಂಭೀರವಾದಂಥ ಆರೋಪಗಳು ಖಂಡಿತವಾಗ್ಲೂ, ಪ್ರಶ್ನೆಗಳು ಕೂಡ ಖಂಡಿತವಾಗಿದೆ. ಆದರೆ ರಾಹುಲ್ ಗಾಂಧಿ ಅವರು ಸುಮಾರು 400ಕ್ಕೂ ಹೆಚ್ಚು ಅಧಿಕ ಪೇಜ್ಗಳಿರುವ ದಾಖಲೆಗಳನ್ನು ಕೂಡ ಪ್ರೆಸೆಂಟ್ ಮಾಡ್ತಿದ್ದಾರೆ. ಚುನಾವಣಾ ಆಯೋಗಕ್ಕೆ ಆ 4000 ಪುಟಗಳಲ್ಲಿ, ಇನ್ಫ್ಯಾಕ್ಟ್ 400 ಪುಟಗಳಿಗೂ ಹೆಚ್ಚು ಇರುವಂಥ ದಾಖಲೆಗಳಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಜೊತೆಗೆ ಕೇವಲ ಒಂದು ಶೀಟನ್ನು ಆಧಾರವಾಗಿ ಇಟ್ಕೊಂಡು ಉಳಿದಂಥ ಎಲ್ಲ ಕನ್ಕ್ಲೂಷನ್ಸ್ಗಳಿಗೆ ಬರೋದಾಗಲಿ ಅಥವಾ ಏನಾಗಿದೆ ಅನ್ನುವಂಥದ್ದನ್ನ ರೆಟ್ರೋಸ್ಪೆಕ್ಟಿವ್ ಆಗಿ ಹೇಳೋದಾಗಲಿ ಸಾಧ್ಯವಾಗಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ, ಚುನಾವಣಾ ಆಯೋಗ ಹೇಳ್ತಾ ಇರುವಂಥದ್ದು ಒಮ್ಮೆ ನಮಗೆ ದಾಖಲೆಗಳನ್ನು ಸಲ್ಲಿಸಲಿ, ದಾಖಲೆಗಳ ಸಲ್ಲಿಕೆ ಮಾಡಿದ್ಮೇಲೆ ಖಂಡಿತವಾಗ್ಲೂ ಈ ಒಂದು ಗಂಭೀರವಾದಂಥ ಆರೋಪವನ್ನು ನಾವು ಕೂಡ ಪರಿಶೀಲನೆ ಮಾಡ್ತೀವಿ. ಒಂದು ವೇಳೆ ಲೋಪದೋಷಗಳಾಗಿದ್ದರೆ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು, ಯಾವ ರೀತಿ ಕ್ರಮ ಆಗಬೇಕು, ಆ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥದ್ದು. ಅಥವಾ ಬಿಹಾರದಲ್ಲಿ ಹೇಳಿದಂಥ ಅಥವಾ ಮಾತುಗಳು ಬೇರೆ ಆಗಿತ್ತು. ಬಿಹಾರದಲ್ಲಿ ಕೇವಲ ಒಂದು ವಿಚಾರವನ್ನು, ಕೇವಲ ಅವರ ವೋಟರ್ಗೆ ಸಂಬಂಧಪಟ್ಟಂಥ ವಿಚಾರವನ್ನು ಮಾತ್ರ ತೇಜಸ್ವಿ ಹೇಳಿದರು. ಆದರೆ ಇಲ್ಲಿ ಸುಮಾರು 40,000ಕ್ಕೂ ಅಧಿಕ ಫೇಕ್ ವೋಟರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಒಂದೇ ಮನೆಯಲ್ಲಿ 80ಕ್ಕೂ ಹೆಚ್ಚು ವೋಟರ್ಸ್ಗಳಿದ್ದಾರೆ ಅಂತ ಹೇಳಿದ್ದಾರೆ. ಫಾರ್ಮ್ ನಂಬರ್ 6 ಅಲ್ಲಿ ಆರೋಪಗಳು ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ. ಕೇವಲ ಒಂದು ಉದಾಹರಣೆ ಅಥವಾ ಎರಡು ಉದಾಹರಣೆಯಿಂದ ಕನ್ಕ್ಲೂಷನ್ಸ್ ಬರೋದಕ್ಕೆ ಏಕಾಏಕಿ ಸಾಧ್ಯ ಆಗಲ್ಲ, ತತ್ಕ್ಷಣಕ್ಕೆ ಸಾಧ್ಯ ಆಗಲ್ಲ. ಆದರೆ ಮೇಲ್ನೋಟಕ್ಕೆ ಖಂಡಿತವಾಗ್ಲೂ ಸಾಕಷ್ಟು ದೊಡ್ಡ ಪ್ರಶ್ನೆ ಇದೆ. ಈ ಒಂದು ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ಏನು ಹೇಳ್ತಾ ಇದೆ, ನಮಗೆ ದಾಖಲೆ ಸಿಗಲಿ, ದಾಖಲೆ ಸಿಕ್ಕಾದ ತಕ್ಷಣ ನಾವು ಸಂಪೂರ್ಣವಾಗಿ ವಿವರವಾಗಿ ಹೇಳ್ತೀವಿ ಅಂತ. ಇದು ಒಂದು ಮಾಹಿತಿ. ಇದರ ಜೊತೆಗೆ ಮತ್ತೊಂದು ಮಾಹಿತಿ ಬರ್ತಾ ಇರುವಂಥದ್ದು ಅಂದರೆ, ಕೇಂದ್ರ ಚುನಾವಣಾ ಆಯೋಗ ಅಂದರೆ ರಾಜ್ಯದಲ್ಲಿ ಆಗಿರುವಂಥ ಬೆಳವಣಿಗೆನ ಕರ್ನಾಟಕದಲ್ಲಿರುವಂಥ ಚುನಾವಣಾ ಆಯೋಗದ ಘಟಕ ಕೇಂದ್ರಕ್ಕೆ ಖಂಡಿತವಾಗ್ಲೂ ಕಳಿಸುತ್ತೆ. ಐ ಬಿಲೀವ್ ಈಗಾಗಲೇ ಆ ಒಂದು ಪ್ರೋಸೆಸ್ ಖಂಡಿತವಾಗ್ಲೂ ಆಗಿರುತ್ತೆ. ಅವರು ಕೂಡ, ಚುನಾವಣಾ ಆಯೋಗದವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಗಂಭೀರವಾಗಿಯೇ ನೋಡಿದ್ದಾರೆ. ಆದರೆ ಅಧಿಕೃತವಾಗಿ ದೂರು ಬಂದಿಲ್ಲ, ಅಧಿಕೃತವಾಗಿ ದಾಖಲೆ ಸಲ್ಲಿಕೆ ಆಗಿಲ್ಲ ಅಂತ ಮಾತ್ರಕ್ಕೆ ಅವ್ರೇನೂ ಮಾಡೋದೇ ಇಲ್ಲ ಅಂತಲ್ಲ. ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡೇ ಮಾಡ್ತಾರೆ. ಕೇಂದ್ರ ಚುನಾವಣಾ ಆಯೋಗದಿಂದ ಇವತ್ತು ಸಂಜೆ ಅಷ್ಟರಲ್ಲಿ ಒಂದು ರಿಯಾಕ್ಷನ್ಸನ್ನು ನಾವು ನಿರೀಕ್ಷೆ ಮಾಡ್ಬೋದು, ಅಥವಾ ನಾಳೆ ನಂತರ. ಅಂದರೆ ಒಂದು ವೇಳೆ ಈಗಿರುವಂಥ ಮಾಹಿತಿಯ ಪ್ರಕಾರ ಪ್ರತಿಭಟನೆ, ಬೆಂಗಳೂರಿನಲ್ಲಿ ಪ್ರತಿಭಟನೆ ಆದ ಬಳಿಕ ನೇರವಾಗಿ ಚುನಾವಣಾ ಆಯೋಗಕ್ಕೆ ತೆರಳಿ ಅವರು ದಾಖಲೆಯನ್ನು ಸಲ್ಲಿಕೆ ಮಾಡ್ತಾರೆ ರಾಹುಲ್ ಗಾಂಧಿ ಅಂತ ಕೂಡ ಹೇಳಲಾಗ್ತದೆ. ಈ ಒಂದು ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ಹೇಳ್ತಾ ಇರುವಂಥದ್ದು, ನಮ್ಮ ಹತ್ರ ದಾಖಲೆ ಬರಲಿ, ನಮ್ಮ ಹತ್ರ ಬಂದು ಭೇಟಿ ಆಗಲಿ, ಮಾತಾಡಲಿ, ಅವರ ಏನೇನು ಸಮಸ್ಯೆ ಇದೆ, ಏನೇನು ತಪ್ಪಾಗಿದೆ ಎಲ್ಲವನ್ನೂ ಕೂಡ ಹೇಳಿ, ಆ ನಂತರ ಮುಂದೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ. ಇದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಅಲ್ಲಿ ಇರುವಂಥ ವಿಚಾರ ಅಂದರೆ, ಈಗ ಎಲೆಕ್ಷನ್ ಕಮಿಷನ್ ಕೂಡ ಬಿಜೆಪಿ ಜೊತೆಗೆ ಶಾಮೀಲಾಗಿದೆ ಅನ್ನುವಂಥ ಗಂಭೀರ ಆರೋಪ. ಇದನ್ನು ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲವಾಗಿದೆ. ಅಫ್ಕೋರ್ಸ್ ರಾಜಕೀಯವಾಗಿ ಕೂಡ ಸಾಕಷ್ಟು ಪ್ರಶ್ನೆ ಇದೆ. ಅವ್ರು ಹೇಳ್ತಾ ಇರುವಂಥದ್ದು 6,26,000 ವೋಟ್ ಇದ್ದರೆ 6,58,000 ವೋಟ್ಗಳನ್ನ ಪೋಲಿಂಗ್ ಆಗಿರುವಂಥ ತೋರಿಸ್ತಾ ಇದೆ. ಹೀಗಾಗಿ ಸಾಕಷ್ಟು ವ್ಯತ್ಯಾಸ ಬರ್ತಾ ಇದೆ ಅನ್ನುವಂಥದ್ದು. ಈ ವ್ಯತ್ಯಾಸಕ್ಕೆ ಏನು ಹೇಳ್ತಾರೆ, ಜೊತೆಗೆ ಈಗ ಏನು ದಾಖಲೆಗಳು ಬಿಡುಗಡೆ ಮಾಡಿದಾರ ಅದು ಪರಿಷ್ಕರಣೆ ಆದ್ಮೇಲೆ ಆಗಿರುವಂಥದ್ದು, ಈಗಾಗಲೇ ಎಲೆಕ್ಷನ್ ಮೂಲದ ದಾಖಲೆ ಅಂತ ಹೇಳ್ತಾರೆ. ಬಟ್ ಯಾವ ದಾಖಲೆಗಳು ಇದಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಏನು ಹೇಳುತ್ತೆ, ಜೊತೆಗೆ
ಬಿಜೆಪಿ ನಾಯಕರು ಏನು ಹೇಳ್ತಾರೆ ಅದು ಕೂಡ ಅಷ್ಟೇ ಮಹತ್ವದ್ದಾಗುತ್ತೆ. ಬಹುಶಃ ನಾಳೆ ಅಷ್ಟರಲ್ಲಿ ಇದಕ್ಕೆ ಒಂದು ಪರಿಪಕ್ವವಾದಂಥ ಕಂಪ್ಲೀಟ್ ಆದಂಥ ಚಿತ್ರಣ ಸಿಗುವಂಥ ನಿರೀಕ್ಷೆ ಇದೆ. ಮಾಲ್ತೇಶ್, ಪ್ರಮೋದ್, ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಈಗ ರಾಹುಲ್ ಗಾಂಧಿ ಅಫ್ಕೋರ್ಸ್ ಈಗೆಲ್ಲ ಒಂದಿಷ್ಟು ಸಾಕ್ಷಿಯನ್ನ ದಾಖಲೆಯನ್ನ ಅಂತ ಹೇಳಿ ಇಡ್ತಾ ಇದ್ದಾರೆ, PPT ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಆಯೋಗ ಅದನ್ನ ಬಯಸುತ್ತೆ ದಾಖಲೆಗಳನ್ನ ಕೊಡ್ಲಿ ಅಂತೇಳಿ. ಆದ್ರೆ ಈಗ ಕಾಂಗ್ರೆಸ್ನ ನಡೆ ಏನು? ಇದನ್ನ ಒಂದು ಹಲ್ಚಲ್ ಎಬ್ಬಿಸಿ ಒಂದು ಪ್ರತಿಭಟನೆ ಮಾಡಿ ಅಷ್ಟಕ್ಕೆ ಬಿಡೋದಕ್ಕಾಗಲ್ಲ. ಇದಕ್ಕೊಂದು ತಾರ್ಕಿಕ ಅಂತ್ಯ ಹೋಗ್ಬೇಕು ಅಂತಂದ್ರೆ ಏನು, ಕೋರ್ಟ್ನ ಕಟಕಟೆಗೆ ಕೂಡ ಹೋಗ್ಬೇಕಾಗುತ್ತೆ. ಹಾಗಾಗಿ ಏನಾದ್ರೂ ಕೋರ್ಟ್ ಮೆಟ್ಟಿಲ್ ಹತ್ತುವಂಥದ್ದು, ಈ ದಾಖಲೆಗಳನ್ನ ಇಟ್ಕೊಂಡು ಒಂದು ಪಿಟಿಷನ್ ಹಾಕುವಂಥದ್ದು, ಅಂತಹದೊಂದು ಹೆಜ್ಜೆ ಇಡುವಂತ ಸಾಧ್ಯತೆಗಳೇನಾದ್ರು ಕಂಡು ಬರ್ತಾ ಇದೆಯಾ ಕಾಂಗ್ರೆಸ್ ವಲಯದಿಂದ? ಅಂತದೊಂದು ಬೆಳವಣಿಗೆಯ ಸುಳಿವು ಏನಾದ್ರು ಸಿಗ್ತಾ ಇದೆಯಾ? ಪೂರ್ಣಿಮಾ, ನಿಮಗೂ ಕೂಡ ಮಾಹಿತಿ ಇರ್ಬೋದು. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ನೋಡ್ತಾ ಇದ್ರೆ ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಅಲಿ ಖಾನ್ ಏನು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗಿದ್ರು, ಈಗಾಗಲೇ ಈ ಒಂದು ವಿಚಾರವನ್ನ ಪ್ರಶ್ನೆ ಕೂಡ ಮಾಡಿದ್ದಾರೆ ಕೋರ್ಟ್ನಲ್ಲಿ. ಇದೇ ವಿಚಾರ ಪ್ರಶ್ನೆ ಇದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಈ ತರ ಗೋಲ್ಮಾಲ್ ಆಗಿದೆ ಅಂತ ಈಗಾಗಲೇ ಕೋರ್ಟ್ಗೆ ದಾಖಲೆ ಆಗಿದ್ದಾರೆ. ಹೀಗಾಗಿ ಕೋರ್ಟ್ಗೆ ಸಲ್ಲಿಸಿರುವಂತಹ ದಾಖಲೆಯನ್ನು ಕೂಡ ಈಗ ಮತ್ತೆ ಇಲ್ಲಿ ಮುಂದಿಟ್ಟು ಜನರ ಮುಂದೆ ಹೇಳ್ತಿದ್ದಾರೆ. ಸುಮಾರು 1 ವರ್ಷದಿಂದಲೂ ಕೂಡ ಈ ಕೇಸ್ ಏನಿದೆ ಅದೀಗಾಗಲೇ ಕೋರ್ಟ್ನಲ್ಲಿದೆ. ಹೀಗಾಗಿ ಈ ವಿಚಾರ ಈಗ ಯಾಕೆ ಪ್ರಸ್ತುತತೆಯನ್ನು ಪಡ್ತಾ ಇದೆ ಅಂದ್ರೆ, ಒಂದು ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಪ್ರಸ್ತುತ ಮಾಡ್ತಿದ್ದಾರೆ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಬಿಹಾರ್ ಚುನಾವಣೆ ಕೂಡ ಬರ್ತಾ ಇದೆ. ಬಿಹಾರ್ ಚುನಾವಣೆಯಲ್ಲಿ ಮತಪಟ್ಟಿಯಲ್ಲಿ ಅಥವಾ ಮತಗಳ್ಳತನ ಆಗ್ತಿದೆ ಅಂತ ಗಂಭೀರ ಆರೋಪ ಇದೆ. ಇದರ ಜೊತೆಗೆ ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲೂ ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಜೊತೆಗೆ ಇಲ್ಲಿನ ಕೆಲವೊಂದಿಷ್ಟು ದಾಖಲೆಗಳಿದೆ, ಮಹಾರಾಷ್ಟ್ರದಲ್ಲೂ ಕೂಡ ಆ ವೋಟರ್ಸ್ಗಳಿದ್ದಾರೆ ಅನ್ನುವಂಥದ್ದು ಕೆಲವೊಂದಿಷ್ಟು ದಾಖಲೆಗಳ ಸಮೇತ ಹೇಳಿದ್ದಾರೆ. ಈ ಕಾರಣಕ್ಕೋಸ್ಕರ ಈ ಒಂದು ವಿಚಾರವನ್ನ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಈ ಪ್ರಕರಣ ಏನಿದೆ ಇದು ಲಾಜಿಕಲ್ ಎಂಡ್ಗೆ ಹೋಗಬೇಕಾದ್ರೆ ಖಂಡಿತವಾಗ್ಲೂ ಕೋರ್ಟ್ನಲ್ಲೇ ಹೋಗಬೇಕಾಗುತ್ತೆ. ಈ ದಾಖಲೆಗಳು ಏನಿದ್ರು ಕೂಡ ಕೋರ್ಟ್ನಲ್ಲಿ ಅಂತಿಮವಾಗಿ ನಿರ್ಧಾರವನ್ನ ಏನ್ ಮಾಡಬೇಕಾಗುತ್ತೆ, ಕೋರ್ಟೇ ಮಾಡಬೇಕಾಗುತ್ತೆ. ಹೀಗಾಗಿ ಈಗಾಗಲೇ ಈ ಪ್ರಕರಣ ಕೋರ್ಟ್ನಲ್ಲಿ ಇದೆ. ಅದರ ತಾರ್ಕಿಕ ಅಂತ್ಯಕ್ಕೆ ಹೇಗೆ ಹೋಗುತ್ತೆ, ಅಲ್ಲಿ ವಾದ ಪ್ರತಿವಾದಗಳಿರ್ಬೋದು ಅಥವಾ ಈ ಪ್ರಕರಣಗಳಿರ್ಬೋದು ಇನ್ನಷ್ಟು ವೇಗ ಪಡೆದುಕೊಂಡ್ರೆ ಆಗ ಅದರ ತಿರುವು ಬೇರೆದಾಗುತ್ತೆ. ಹೀಗಾಗಿ ಈಗ ಸದ್ಯಕ್ಕೆ ನಾಳೆ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡಿದ ಬಳಿಕ ಮತ್ತಷ್ಟು ಮನವಿ ಕೊಡ್ತೀನಿ ಅಂತ ಹೇಳ್ತೀರಾ. ಆ ಮನವಿ ಏನಾಗಿರುತ್ತೆ, ಈಗಾಗಲೇ ಸಲ್ಲಿಕೆ ಆಗಿರುವಂತಹ ದಾಖಲೆಯೋ ಅಥವಾ ಹೆಚ್ಚುವರಿ ದಾಖಲೆಯೋ ಅಥವಾ ಇವರು ಅಧ್ಯಯನ ಮಾಡಿ ಇನ್ನಷ್ಟು ವಿವರ ಇರುವಂತಹ ದಾಖಲೆಯೋ, ಇದನ್ನ ನೋಡಬೇಕಾಗುತ್ತೆ. ಹೀಗಾಗಿ ನಾಳೆ ಸಲ್ಲಿಸುವಂತಹ ದಾಖಲೆ ಏನಾಗಿರುತ್ತೆ ಅದರ ಮೇಲೆ ಮುಂದಿನ ತಿರುವು ನಾವು ನಿರೀಕ್ಷೆ ಮಾಡಬಹುದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್, ತಮ್ಮೆಲ್ಲ ಮಾಹಿತಿ